ಗಣಿನಾಡು ಬಳ್ಳಾರಿ ರೈತರಿಗೆ ಕಾಲುವೆ ಹೂಳಿನ ಕಾಟ. ಎಲ್ಎಚ್ಸಿ ಕಾಲುವೆಗಳಲ್ಲಿ ಹೂಳು, ಪ್ಲಾಸ್ಟಿಕ್ ರಾಶಿ. ತುಂಗಭದ್ರಾ ನೀರಿಗಾಗಿ ಕಾದಿರುವಂತದ್ದು ರೈತರು. ನೀರು ಬಂದ್ರೆ ಹೊಲಗಳಿಗೆ ತ್ಯಾಜ್ಯ ಸೇರುವ ಭೀತಿ. ಕಾಲುವೆ ನಿರ್ವಹಣೆಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ. ಹೂಳಿನಿಂದ ನೀರಿನ ಹರಿವಿಗೆ ಅಡ್ಡಿಯಾಗುವಂತ ಆತಂಕ. ಹೂಳು ತೆಗೆದು ಬಳಿಕ ನೀರು ಹರಿಸಿ ಅಂತ ಒತ್ತಾಯವನ್ನು ಮಾಡಲಾಗ್ತಾ ಇದೆ. ತುಂಗಭದ್ರಾ ಅಧಿಕಾರಿಗಳ ವಿರುದ್ಧ ರೈತರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡಿ, ಮಳೆನೇ ಆಗ್ತಾ ಇಲ್ಲ. ಅಲ್ಪ ಸ್ವಲ್ಪ ಮಳೆ ಆದ್ರೂ ಕೂಡ ನೀರು ಹರಿಬೇಕಾದಂಥ ಜಾಗಗಳಲ್ಲಿ ಹರಿತಾ ಇಲ್ಲ. ಕಾರಣ ಇಷ್ಟೇನೆ, ಈ ಕಾಲುವೆಗಳಲ್ಲೆಲ್ಲ ಹೂಳು ತುಂಬ್ಕೊಂಡು ಕುತ್ಕೊಬಿಟ್ಟಿದೆ. ಸೊ ಇದರಿಂದ ಸಮಸ್ಯೆ ಎದುರಾಗ್ತಾ ಇರುವಂಥದ್ದು. ನೋಡಿ, ಈ ಎಲ್ಎಚ್ಸಿ ಕಾಲುವೆಗಳಲ್ಲಿ ಹೂಳು, ಪ್ಲಾಸ್ಟಿಕ್ನ ರಾಶಿ ಎಲ್ಲ ತುಂಬಿರೋದ್ರಿಂದ ತುಂಗಭದ್ರಾ ನೀರಿಗಾಗಿ ರೈತರು ಕಾಯ್ಕೊಂಡು ಕೂರೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ನೀರು ಬಂದ್ರೆ ಹೊಲಗಳಿಗೆ ತ್ಯಾಜ್ಯ ಸೇರುವಂತ ಭೀತಿನೂ ಕೂಡ ಎದುರಾಗ್ಬಿಟ್ಟಿದೆ. ನೀರು ಜೊತೆಗೇನೆ ಬಂದ್ಬಿಡುತ್ತೆ ಅಂತ. ಸೊ ಹಾಗಾಗಿ ಕಾಲುವೆ ನಿರ್ವಹಣೆಯಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಅಂತ ಇದೀಗ ಆಗ್ರಹ ಕೇಳಿ ಬರ್ತಾ ಇರುವಂತದ್ದು. ಈ ಹೂಳಿನಿಂದ ನೀರಿನ ಹರಿವಿಗೂ ಕೂಡ ಅಡ್ಡಿಯಾಗುವಂತ ಆತಂಕ ಎದುರಾಗ್ಬಿಟ್ಟಿದೆ. ಹೂಳು ತೆಗೆದು ಬಳಿಕ ನೀರು ಹರಿಸಿ ಅಂತ ಒತ್ತಾಯವನ್ನು ಮಾಡಲಾಗ್ತಾ ಇದೆ. ತುಂಗಭದ್ರಾ ಅಧಿಕಾರಿಗಳ ವಿರುದ್ಧ ರೈತರು ಇದೀಗ ಈ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿನ ದೃಶ್ಯ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡತ್ತೆ. ತುಂಗಭದ್ರಾ ಡ್ಯಾಮ್ನಿಂದ ಹೂಳು ತೆಗಿಲಾರ್ದಂಗೆ ಇರೋದ್ರಿಂದ ನಮ್ಮ ರೈತರಿಗೆ ತುಂಬ ತೊಂದರೆ ಆಗ್ತಾ ಇದೆ ಸರ್. ಇವತ್ತಿನ ದಿವಸ ಸುಮ್ಮನೆ ಹೇಳ್ತಾ ಇದ್ದಾರೆ ಎಲ್ಲ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು. ಆದರೆ ಯಾರು ಇಂಟ್ರೆಸ್ಟ್ ತೊಗೊಂಡು ಆ ಕೆಲಸ ಮಾಡ್ತಾ ಇಲ್ಲ. ಸುಮ್ಮನೆ ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಹೊರತು ಅದನ್ನ ಜವಾಬ್ದಾರಿ ಹೊತ್ಕೊಂಡು ಮಾಡೋಂಥ ಅಧಿಕಾರಿಗಳು ನಮಗಿಲ್ಲಂತ ತುಂಬ ದುಃಖ ಆಗ್ತಾ ಇದೆ ನಮಗೆ. ಇವತ್ತು ತುಂಗಭದ್ರಾ ಡ್ಯಾಮ್ನಲ್ಲಿ 33 TMC ಹೂಳು ತುಂಬಿತು ಅಂತ ಹೇಳೋದಕ್ಕೆ ನಾವು ಹುಟ್ಟಿದಾಗಿನಿಂದ ಹೇಳ್ತಾ ಇದ್ದಾರೆ. ಆದರೆ ಒಬ್ಬರು ಒಂದಿಷ್ಟು ಕೂಡ ಇಂಟ್ರೆಸ್ಟ್ ತೋರಿಸಿ ಮಾಡೇ ಇಲ್ಲ. ಹಂಗಾಗಿ ನಮಗೆ ತುಂಬ ನೋವಾಗ್ತಾ ಇದೆ ರೈತರಿಗೆ. ಆಮೇಲೆ ರೈತರುಗಳ ಕಷ್ಟಗಳು. ಗಡಿನಾಡು ಬಳ್ಳಾರಿಯಲ್ಲಿ ಒಂದು ಕಡೆ ಬರದ ಛಾಯೆ ಇದ್ರೆ, ಇನ್ನೊಂದು ಕಡೆ ಮಳೆ ಬರದೇ ಇದ್ರೂ ಪರವಾಗಿಲ್ಲ, ಕಿನಾಲ್ಗಳ ಮುಖಾಂತರ ಆದರೂ ನೀರು ಬಂದಂಥ ಸಂದರ್ಭದಲ್ಲಿ ರೈತರಿಗೆ ಅನುಕೂಲ ಆಗಬೇಕನ್ನುವಂಥದ್ದು ಕೂಡ ಇರುತ್ತೆ. ಆದರೆ ಈಗಿರುವಂಥ ಕೆನಾಲ್ಗಳ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ, ಗಮನಿಸ್ಬೋದಾಗಿದೆ. ಇದು LHC ಕಾಲುವೆಯ ಕಿರು ಕಾಲುವೆಗಳು. ಈ ಕಿರು ಕಾಲುವೆಗಳು ಸಂಪೂರ್ಣವಾಗಿ ಈ ರೀತಿಯಾದಂಥ ಪಾಚಿ ಕಟ್ಟಿರುವಂಥ ಪರಿಸ್ಥಿತಿ ಈಗ ಬಂದಿದೆ. ಜೊತೆಗೆ ಅನೇಕ ಈ ಕಾಲುವೆಗಳಿಗೆ ಪ್ಲಾಸ್ಟಿಕ್ ಆಗಿರ್ಬೋದು, ಹಾಳಿಗಳಾಗಿರ್ಬೋದು ಅಲ್ಲೇ ಎಸೆಯುವುದರಿಂದ ಸಾಕಷ್ಟು ಈ ಕಾಲುವೆಗಳ ಪರಿಸ್ಥಿತಿ ಈ ರೀತಿ ಆಗಿದೆ ಅಂತ ಹೇಳ್ಬೋದಾಗಿದೆ. ಈಗ ಕಾಲುವೆಗಳ ತುಂಬಾ ಸಾಕಷ್ಟು ಹೂಳು ತುಂಬಿಕೊಂಡಿದೆ. ಈ ಹೂಳುಗಳನ್ನ ತೆಗೆಯುವಂತ ಕೆಲಸ ಅಧಿಕಾರಿಗಳು ಮಾಡ್ತಾ ಇಲ್ಲ. ತುಂಗಭದ್ರಾ ಡ್ಯಾಮ್ನ ಅಧಿಕಾರಿಗಳಿಗೆ ಜೊತೆಗೆ ಜಿಲ್ಲಾ ಆಡಳಿತಕ್ಕೆ ಸಾಕಷ್ಟು ಬಾರಿ ರೈತರು ಸಹ ಸಾಕಷ್ಟು ಸಾಲಾಗಿ ಮನವಿಯನ್ನ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಕಿನಾಲ್ಗಳಿಗೆ ಬಿದ್ದಿರುವಂತಹ ಈ ಹೂಳನ್ನ ಎತ್ತಬೇಕು. ಎತ್ತದೇ ಇದ್ದಂತ ಸಂದರ್ಭದಲ್ಲಿ ಇದೇ ನೀರು ನಮ್ಮ ಜಮೀನಿಗೆ ಬಂದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಉತ್ತಮ ಬೆಳೆ ಕೂಡ ನಮಗೆ ಬರೋದಿಲ್ಲ. ಸಾಕಷ್ಟು ಸಂಕಷ್ಟ ಆಗುತ್ತೆ, ಕೂಡ ನಷ್ಟ ಆಗುತ್ತೆ. ಯಾಕಂದ್ರೆ ನಾವು ಮೊದಲೇ ಸಾಲ ಸೂಲ ಮಾಡಿ ಈ ನೀರನ್ನೇ ನಂಬ್ಕೊಂಡು ಭತ್ತ ಬೆಳಿತೀವಿ, ಜೊತೆಗೆ ಮೆಣಸಿನಕಾಯಿ ಬೆಳಿತೀವಿ. ಈ ಸಂಪೂರ್ಣವಾದಂತಹ ಬೆಳೆ ಕೂಡ ಬರದೇ ಇದ್ದಂತಹ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅನ್ನೋದನ್ನ ಸಾಕಷ್ಟು ರೈತರು ಕೂಡ ಹೇಳಿದ್ದಾರೆ. ಈ ಕಾಲುವೆಗಳು ಸಂಪೂರ್ಣವಾಗಿ ಅಕ್ಕಪಕ್ಕದಲ್ಲಿ ಗಿಡ ಗಂಟಿಗಳು ಇರಿಂದಾಗಿ ಇಲ್ಲಿ ಯಾವುದೇ ರೀತಿಗೆ ಜಲಚರ ಹುಳ ಉಪಡಿಗಳು ಏನಿರ್ತಾವೋ ಅವುಗಳಿಂದ ಕೂಡ ಸಾಕಷ್ಟು ರೈತರಿಗೆ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಯಾವುದೇ ರೀತಿಯಾಗಿ ರೈತರು ಈ ಚಿಕ್ಕ ಪುಟ್ಟ ಈ ಕಾಲುವೆಗಳಿಗೆ ಕೆಳಗಡೆ ಇಳಿಯೋ ಹಾಗಿಲ್ಲ. ಅಂದ್ರೆ ಕೆಳಗಡೆ ಏನಿದೆಯೋ ಇಲ್ಲೋ ಅನ್ನುವಂಥದ್ದು ರೈತರಿಗೆ ಯಾವುದೇ ರೀತಿಯಾಗಿ ಕಾಣೋದಿಲ್ಲ. ಜೊತೆಗೆ ಇಲ್ಲಿ ಅಕ್ಕಪಕ್ಕದ ಜಮೀನಿನ ರೈತರು ಏನಾದರೂ ಹಸುಗಳಿಗೆ ಏನಾದರೂ ನೀರನ್ನ ಕುಡಿಸ್ಬೇಕು ಅಂತ ಕರೆತಂದ್ರೆ ಹಸುಗಳಿಗೂ ಕೂಡ ಪ್ರಾಣಕ್ಕೆ ಯಾವಾಗ ಏನಾಗುತ್ತೋ ಅನ್ನುವಂಥದ್ದು ಕೂಡ ಸದ್ಯ ಇರುವಂಥದ್ದು. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ಕೊಂಡು, ಒಂದು ಕಡೆ ಈಗ ಮಳೆ ಇಲ್ಲ, ತುಂಗಭದ್ರಾ ಡ್ಯಾಮ್ ಅನ್ನ ನಂಬ್ಕೊಂಡಿರುವಂತಹ ರೈತರಿಗೆ LHC ಮತ್ತು LHC ಕಾಲುಗಳಿಂದ ಬರುವಂತ ಈ ನೀರೇನಿರುತ್ತೆ ಆ ನೀರನ್ನ ನಂಬ್ಕೊಂಡಿರುವಂತ ರೈತರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಜೊತೆಗೆ ಇರುವಂತ ಕಾಲುವೆಯಲ್ಲಿ ಸಾಕಷ್ಟು ಹೂಳು ತುಂಬಿದೆ. ಹೂಳು ತೆಗೆಯುವಂತ ಕೆಲಸವನ್ನ ಮಾಡಿದ್ರೆ ಮಾತ್ರ ಈ ಭಾಗದ ರೈತರಿಗೆ ಕೆಲವೊಂದಿಷ್ಟು ಅನುಕೂಲ ಆಗುತ್ತೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಂಡು LHC ಕಾಲುವೆಗಳ ತುಂಬಿರುವಂತ ಹೂಳನ್ನ ತೆಗೆಯೋ ಕೆಲಸ ಮಾಡ್ತಾರ ಅನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು, TV5 ಬಳ್ಳಾರಿ.